ನೀವ್ ನೆಗದ್ ಬಿದ್ದಾಗ ಏನ್ ಕಾಣಿಸ್ತಾನೆ ಇಲ್ಲ ಅಲ್ಲಿ. 12 ನಿಮಿಷ ನವೀನ ಅಂತ ಇವ್ರ ಹೆಸರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮಾಂಗಲ್ಯ ಸೆಟ್ ಅಲ್ಲಿ ಇವತ್ತೊಂದು ವಿಶೇಷವಾದ ಸಂಚಿಕೆಯನ್ನು ಶೂಟ್ ಮಾಡ್ತಾ ಇದೀವಿ. ಕಟ್ಟು ಇವತ್ತು ಹಾರೋಹಳ್ಳಿಯಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಿದೆ. ಯೂಶಲಿ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಆಗುತ್ತೆ. ನಮ್ಮ ಪೋರ್ಷನ್ಸ್ ಇವತ್ತು ಮಧ್ಯಾಹ್ನದಿಂದ ಶುರು ಆಗ್ತಿದೆ. ಆಲ್ರೆಡಿ ಶೂಟಿಂಗ್ ನಡೀತಾ ಇತ್ತು. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ಮೇಕಪ್. ಈ ನವೀನ್ ಅನ್ನೋರು ನನಗೆ ರೆಗ್ಯುಲರ್ ಆಗಿ ಮೇಕಪ್ ಮಾಡ್ತಾರೆ ಮಾಂಗಲ್ಯಗೆ. ಇವತ್ತು ಫಾರ್ ಎ ಚೇಂಜ್ ಭಾರತಿ ಅಕ್ಕ ಮಾಡ್ತಾರೆ. ಸೊ ಇದರಲ್ಲಿ ನಿಮಿಷ ನಿಮ್ಮನ್ನ ಯಾರು ಕರೆದಿದ್ದೀಗ ನನ್ನ ವ್ಲಾಗ್ ಅಲ್ಲಿ? ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವಿಬ್ರು ಸ್ಟ್ರೆಂತ್ ಅಕ್ಕ ನಿಮ್ಗೆ. ಬರೀ ಡೌಗಳಿಂದ ಈ ತರ ಯಾರು ಮೈಕ್ ಮಾಡ್ಕೋತಾರ? ನೆಕ್ಸ್ಟ್ ಗೋಲ್ಡ್ ಸ್ಪೂನ್ ಅಲ್ಲಿ ನಾವು ಮೈಕ್ ಹಾಕ್ತಿವಿ. ತುಂಬಾ ಎಲ್ಲ ಉದ್ದಾರ ಅಂತ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ನೋಡಿ. ಇವ್ರ ಹೆಸರು ನವೀನ್ ಅಂತ. 12 ನಿಮಿಷ ನವೀನ್ ಅಂತ ಇವ್ರ ಹೆಸರು. ಬಾಯಿ ಮುಚ್ಕೊಂಡಿದೀವಿ. ನಮ್ಮನ್ನ ಕೇಳಿ ಏನಕ್ಕೆ 12 ನಿಮಿಷ ಅಂತಂದ್ರೆ ಮೇಕಪ್ ನ 12 ನಿಮಿಷದಲ್ಲಿ ಮಾಡ್ತಾರೆ. ಅದಕ್ಕೆ ಸಾರಿ, ಇವತ್ತಿನ ಮೇಕಪ್ ಭಾರತಿ ಅಕ್ಕ ಅಲ್ಲ, ಅರ್ಧ ಭಾರತಿ ಅರ್ಧ ನವೀನ. ನೋಡಿ ಇವ್ರೇ ನಮ್ ನವೀನ್. ಒಂದ್ ಸೀರೆಗೆ ಎಷ್ಟು ದಿನಕ್ಕೆ ಬರುತ್ತಕ್ಕ? ಮ್ಯಾಕ್ಸಿಮಮ್ ಅಂದ್ರೆ ನೀವು ಎಷ್ಟು ದಿನಕ್ಕೆ ತೆಗೆದಿದ್ದೀರಾ? ಪಾಪ ಅಮ್ಮ ಆಕ್ಚುಲಿ ಅಪ್ರೂಪಕ್ಕೆ ಬರ್ತಾರೆ. ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ಅವರೇ ಮಾಡ್ತಾರೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. 45 ಇಯರ್ಸ್ ಆಗಿದೆ. ನಾನು ಬಂದು 2008. ಸೊ ನಾನು ಅವಾಗ 4 ವರ್ಷದ ಮಗು ಕಲಿತಾ ಇದ್ದೀನಿ. ಹಾಗೆ ಭಾರತೀಯ ಕ್ರಮ ಹೇಳ್ಬೇಕಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಬಟ್ಟೆ ಹಾಕ್ತಾರೆ. ಎಲ್ಲಿಂದ ಗೊತ್ತಿಲ್ಲ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಡೆಫಿನೆಟ್ಲಿ ನಮ್ಮ ಡೈರೆಕ್ಟರ್ ಸ್ವಲ್ಪ ನಮ್ಗೆ ಬರೀ ಡೌಗಳಿಂದ ಪ್ಲೀಸ್ ನಾನು ಪರ್ಫ್ಯೂಮ್ ಯೂಸ್ ಮಾಡಲ್ಲ ಪ್ಲೀಸ್. ಸಾಮಿನೂ ಕೂಡ ನಮ್ಮ ಮಾಂಗಲ್ಯ ಶೂಟಿಂಗ್ ಬಂದಿದ್ದಾರೆ. ಹೇಗೆ ಅನ್ಸ್ತದೆ ಸಾಮಿ? ಅನ್ಸ್ತದ್ಯಾ? ಮಾತಾಡ್ಸಿದ್ಯಾ ತಾರಕ್ ಮಯೂರಿ ಅವ್ರನ್ನೆಲ್ಲ ಮಾತಾಡ್ಸಿದ್ಯಾ? ಇವ್ರ ಹೆಸರೇನು? ಲಿಪ್ಸ್ಟಿಕ್ ಮತ್ತೆ ಮಸ್ಕಾರ ಅಥವಾ ಇದೆಲ್ಲ ನಾನೇ ಹಾಕೊಳ್ಳೋದು. ನಂಗೆ ಲ್ಯಾಶ್ ಅಂಟಿಸ್ಕೊಳ್ಳೋದು ಬರಲ್ಲ. ಅದಕ್ಕೆ ಭಾರತೀಯಕ ಹೆಲ್ಪ್ ಮಾಡ್ತಾರೆ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬಲು ನಾಡು ಕನಸು. ಅಲ್ಲಲ್ಲಲ್ಲಲ್ಲಲ್ಲ. ಓಹೋ, ಇವರು ಮಯೂರಿ ಅಪ್ಪನ ತರ ಕಾಣ್ತಿಲ್ಲ, ಮದ್ವೆ ಗಂಟು ತರ ಕಾಣ್ತವ್ರು. ಓಕೆ, ನಮ್ಮ ಇವತ್ತಿನ ಸ್ಯಾರಿ ಆಸ್ಥಾನ್ ಡಿಸೈನರ್ ಬುಟಿಕ್ ಇಂದ. ಯೂಶಲಿ ನಾನು ಅವ್ರ ಹತ್ರನೇ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಕೊಲಾಬ್ ಮಾಡ್ತಿರ್ತೀನಿ. ಇವತ್ತಿನ ಜುವೆಲ್ರಿ ರೆಡ್ ಟವರ್ ಇಂದ. ಅಗೇನ್ ಇಟ್ಸ್ ಮೈ ಫೇವ್ರೇಟ್ ಪ್ರಿಯಾಂಕಾ. ಅವ್ರ ಬಗ್ಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಶಿ ಸೋ ಹಂಬಲ್ ಅಂಡ್ ಐ ಹ್ಯಾವ್ ಸೀನ್ ಹರ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್. ಕಡಿಮೆ ಒಂದಷ್ಟು ಜುವೆಲ್ರಿನ ಗ್ಯಾದರ್ ಮಾಡಿ ಇನ್ವೆಸ್ಟ್ ಮಾಡಿ ಇದ್ದಾಗಲಿಂದನೂ ಈಗ ಒಂದು ಅಂಗಡಿ ಓಪನ್ ಮಾಡಿ ಒಂದು ಎಲ್ಲಾ ಕಲೆಕ್ಷನ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ರೆಡ್ ಆಭರಣ ಅಂತ ಹೇಳ್ಬೋದು. ಸೊ ಇವತ್ತು ನನಗೆ ಕೊಟ್ಟು ಕಳಿಸಿರುವಂಥ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿ ದೇವ್ರ ತರ ಕಾಣಿಸ್ತಿಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನಾವು ಯಾವಾಗ ಈ ರೀತಿ ಪೂಜೆ ಕುತ್ಕೊಳ್ಳೋದು? ನಮ್ದು ಅಂತ ಒಂದು ಮನೆ ಯಾವಾಗ ಆಗುತ್ತೆ? ಆಸ್ತಿ ನಮ್ಮ ಕೈಗೆ ಸಿಕ್ತಾಗ. ಯಾವಾಗ ಸಿಗುತ್ತೆ? ನೀವ್ ನೆಗದ್ ಬಿದ್ದಾಗ. ಮೇಡಮ್ ನೀವೇ ಕ್ಯಾಮ್ರಾಮನ್ ಲೆನ್ಸ್ ಮುಚ್ಕೊಂಡ್ಬಿಟ್ಟಿದ್ದೀರಾ? ಕಾಣಿಸ್ತಿದ್ಯಾ? ದೇವಾಯ ತೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ. ಎಂತ ಕಾಣ್ತಾರೆ ಮಮ್ಮ? ಇವು ಹಾಕ್ಬಿಡ್ಬೇಡ. ಆಯ್ತು, ಚೆನ್ನಾಗಿದೆ. ಇಷ್ಟು ರಿಲೀಫ್ ಆಗುತ್ತೆ ಗೊತ್ತಾ ಈ ತರ ಮಾಡುವಾಗ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? 11 ಕಾಲಾಗಿದೆ. ನಮ್ಮ ಶೂಟಿಂಗ್ ಇನ್ನೂ ಮುಗ್ದಿಲ್ಲ, ಹಾಗಾಗಿ ನನ್ನ ವ್ಲಾಗ್ ಕೂಡ ಮುಗ್ದಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ. 12 ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದೀವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ 1:30 ಆಗ್ಬೋದು. ಹೆಸರು ನಾಗು ಅಂತ.
ಇವರೇ ನಮ್ಮ ಸಾರಥಿ. ಇಲ್ಲಿ ನೋಡಿ ನಮ್ ಗಂಡ ಇಷ್ಟು ಮಧ್ಯರಾತ್ರಿಯಲ್ಲಿ ಚೂಡ ತಿಂತಿರೋ ಚೂಡ. ಈ ಅಭ್ಯಾಸ ಯಾರಿಂದ ಬಂದಿರೋದು ಅಂದ್ರೆ ಅವರ ರಿಯಲ್ ಹೆಂಡತಿಯಿಂದ. ಅವರ ತಂದೆ ಪಾತ್ರ ಮಾಡ್ತಾ ಇರೋರು ಹಾಡು ಹೇಳ್ತಾ ಇದಾರೆ. ಆ ಹಾಡಿಂದ ಈ ಒಂದು ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಪ್ರೀತಿ ನನ್ನುಸಿರು, ಪ್ರೀತಿ ನನ್ನುಸಿರು, ನ್ಯಾಯ ಕಂಡಾಗ ಬೇಡ ಏನ್ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು.